ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಆಸ್ಟ್ರೇಲಿಯಾಗೆ ಆಘಾತ ಇನ್ ಗಾಬಾ. ನಮ್ಮ ಇಂಡಿಯಾ ಏನ್ ಮಾಡಿತ್ತು 2021 ಅಲ್ಲಿ ಅದನ್ನ ಮತ್ತೆ ಇವಾಗ ಮಾಡಿ ತೋರಿಸಿದ್ರು. ವೆಸ್ಟ್ ಇಂಡೀಸ್ ಅವರು ಇಂಡಿಯಾ ಗೆಲ್ಲೋದ್ರಲ್ಲಿ ಅಷ್ಟೊಂದು ಆಶ್ಚರ್ಯ ಇರಲಿಲ್ಲ. ಬಟ್ ವೆಸ್ಟ್ ಇಂಡೀಸ್ ಗೆಲ್ಲೋದು ಏನಿದೆ ಇದು ಸಿಕ್ಕಾಪಟ್ಟೆ ಆಶ್ಚರ್ಯ ಮೂಡಿಸಿದೆ ಎಲ್ಲರಿಗೂ ಕೂಡ. ಯಾಕಂದ್ರೆ ಇದು ಕ್ವಾಲಿಟಿ ಒಂಥರ ಪರ್ಫೆಕ್ಟ್ ಆಗಿರುವಂತ ವೆಸ್ಟ್ ಇಂಡೀಸ್ ಸೈಡ್ ಅಲ್ಲ ಅಂತ ಅಂದ್ರೂ ಕೂಡ ಒಂಥರ ಮಸ್ತ್ ಪುಡಾಂಗ್ ಪ್ಲೇಯರ್ಸ್ ಇದ್ದಾರೆ ಅಂತ ಇಲ್ಲ ಅಂದ್ರೂ ಕೂಡ ವೆಸ್ಟ್ ಇಂಡೀಸ್ ಅವರು ಗಾಬಾದಲ್ಲಿ ಆಸ್ಟ್ರೇಲಿಯಾನ ಸೋಲ್ಸಕ್ಕೆ ಆಗಲ್ಲ ಗುರು ಅಂತಾನೆ ಹೆಸರುವಾಸಿ ಗಾಬಾ ಸ್ಟೇಡಿಯಂ ಅಂತ ಅಂದ್ರೆ. ಅದರಲ್ಲಿ ಇಂಡಿಯಾ ಹೋಗ್ಬಿಟ್ಟು ಮೊದಲನೇ ಮ್ಯಾಚ್ ನ ಗಾಬಾದಲ್ಲಿ ಸೋಲ್ಸ್ಬಿಟ್ಟು ಒಂಥರ ಸೀರೀಸ್ ನೇ ಕೈವಶ ಮಾಡ್ಕೊಂಡ್ರು, ಒಂಥರ ಡಾಮಿನೇಷನ್ ಮಾಡಿದ್ರು ಆಸ್ಟ್ರೇಲಿಯಾ ಮೇಲೆ. ಅಲ್ಲಿ ಮುಖಭಂಗ ಆಯ್ತು ಅವರಿಗೆ. ಇವತ್ತು ಯಾವ ರೇಂಜಿಗೆ ಮುಖಭಂಗ ಆಗಿದೆ ಅಂತಂದ್ರೆ ಕ್ವಾಲಿಟಿ ಸೈಡು ಆಸ್ಟ್ರೇಲಿಯಾ ಕಂಪ್ಲೀಟ್ಲಿ ಫುಲ್ ಪ್ಲಸ್ ಯಾವ ತರ ಕ್ವಾಲಿಟಿ ಸೈಡ್ ಆ ತರ ಕ್ವಾಲಿಟಿ ಸೈಡ್ ಆಡ್ತಾ ಇದ್ದು. ಏನೋ ಇಲ್ಲಿ ಸೈಡ್ ಬಿ ಬಂದ್ಬಿಟ್ಟು ಆಡ್ತಿದ್ದೆ, ಟೀಮ್ ಬಿ ಬಂದ್ಬಿಟ್ಟು ಆಡ್ತಿದ್ದೆ ಅಂತಲ್ಲ, ಮೈನ್ ಟೀಮ್ ಅಲ್ಲೇ ಆಡ್ತಿದ್ರು. ಮೈನ್ ಟೀಮ್ ಅಲ್ಲಿ ವೆಸ್ಟ್ ಇಂಡೀಸ್ ಆಫ್ಟರ್ 27 ಲಾಂಗ್ ಇಯರ್ಸ್ ಮೊದಲನೇ ಮ್ಯಾಚ್ ನ ಗೆದ್ದಿದ್ದಾರೆ ಟೆಸ್ಟ್ ಫಾರ್ಮೆಟ್ ಅಲ್ಲಿ. ಎಮೋಷನ್ಸ್ ಬ್ರಯನ್ ಲಾರಾ ಕಣ್ಣಲ್ಲಿ ಅಳುನೇ ಬರ್ತಾ ಇತ್ತು ಅಲ್ಲಿ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ. ಯಾಕೆಂದ್ರೆ ಆ ತರ ಎಮೋಷನ್ಸ್ ಅವರು ವೆಸ್ಟ್ ಇಂಡೀಸ್ ಮೇಲ್ಗಡೆ ಹೋಗಿರೋದು ನೋಡಿದರೆ, ಡೌನ್ ಫಾಲ್ ಆಗಿರೋದು ನೋಡಿದ್ರೆ, ಮತ್ತೆ ಇವಾಗ ಮೇಲ್ಗಡೆ ಎದ್ದೇಳ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಒಂದು ಎಮೋಷನ್ಸ್ ಬಂದಿದ್ದು ಬ್ರಯನ್ ಲಾರಾ ಅವರ ಕಣ್ಣಲ್ಲಿ. ಸೊ ಇದೆಲ್ಲ ಒಂಥರ ರೇರ್ ಸೀನ್ಸ್ ಕ್ರಿಕೆಟ್ ಅಲ್ಲಿ. ಗಾಬಾದಲ್ಲಿ ಸೋಲ್ಸ್ಬೇಕು ಅಂತಂದ್ರೆ ಆಸ್ಟ್ರೇಲಿಯನ್ ಟೀಮ್ ನ ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ಇಂಡಿಯಾ ಎಷ್ಟು ಕಷ್ಟಪಟ್ಟರು ಆ ಗಾಬಾ ಆಟಸ್ತಿಲಿ ಅಂತ ಗೊತ್ತಿರುವಂತ ವಿಚಾರಣೆ. ರಿಷಬ್ ಪಂತ್ ಹೊಡೆದಿದ್ದು ಇವಾಗಲೂ ಕೂಡ ನೆನಪಿಸ್ಕೊಂತೀವಿ. ಅದು ಎಷ್ಟು ವರ್ಷ ಹೋದ್ರೂ ಕೂಡ ಅದು ಹೋಗೋದೇ ಇಲ್ಲ. ಇದನ್ನ ಇವರು 8 ರನ್ನಿಂದ ಗೆದ್ದಿರೋದಕ್ಕೂ ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನ್. ನಾವು 3 ವಿಕೆಟ್ ಇಂದ ಗೆದ್ದಿದ್ವಿ ಗಾಬಾದಲ್ಲಿ ಆಸ್ಟ್ರೇಲಿಯಾ ಮೇಲೆ. ಇವ್ರು ನೋಡಿ 8 ರನ್ನಿಂದ ಲಾಸ್ಟ್ ಸ್ಟೀವ್ ಸ್ಮಿತ್, ಜಾಶ್ ಹೇಸಲ್ವುಡ್ ಬ್ಯಾಟಿಂಗ್ ಆಡ್ತಿದ್ರು. 1 ವಿಕೆಟ್ ಇದೆ, ಬೇಕಾಗಿರೋದು 8 ರನ್ನು. ಬಾಯಿಗೆ ಬಂದಂತ ಸಿಚುವೇಶನ್ ಆಸ್ಟ್ರೇಲಿಯಾಗಂತೂ ಆ ತರ ಸೀನು ಕ್ರಿಯೇಟ್ ಆಗಿದ್ದು ಅಲ್ಲಿ. ನಿಜವಾಗ್ಲೂ ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಟೆಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ ಈ ಟೆಸ್ಟ್ ಮ್ಯಾಚ್ ನ. ಶಮಾದ್ ಜೋಸೆಫ್ ಹೀರೋ ಆಫ್ ದ ಮ್ಯಾಚ್ ಆಗೋಗ್ಬಿಟ್ರಲ್ಲ ಗುರು. ಕಡೆ ಇನ್ನಿಂಗ್ಸ್ ಅಲ್ಲಿ 7 ವಿಕೆಟ್. ಇವ್ರು 7 ವಿಕೆಟ್ ಎತ್ತಿದ್ರಿಂದಾನೇ ಗೆದ್ದಿದ್ದು, ಇಲ್ಲ ಅಂತಾನೆ ಗೆಲ್ಲಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಜಸ್ಟ್ 8 ರನ್ನಿಂದ ಗೆದ್ದಿರೋದು. ಇವರು ಲಾಸ್ಟ್ ಅಲ್ಲಿ ಬೋಲ್ಡ್ ಮಾಡಿಲ್ಲ ಅಂತಂದಿದ್ರೆ 100% ಮ್ಯಾಚ್ ಅಂತೂ ಕೈ ಜಾರದ. ಯಾಕಂದ್ರೆ ಒಂದೆರಡಲ್ಲಿ ಸ್ಟೀವ್ ಸ್ಮಿತ್ ಇದ್ರು. ಸ್ಟೀವ್ ಸ್ಮಿತ್ ಹೊಡೆಯೋ ಇಂಟೆಂಟಲ್ಲೇ ಕಾಣಿಸ್ತಾ ಇದ್ರು. ಅದೇ ಒಂದೆರಡು 4 ಹೋಗ್ಬಿಟ್ಟಿತ್ತು ಮ್ಯಾಚ್ ಇವ್ರ ಪರವಾಗಿ ಆಗೋಗ್ಬಿಟ್ಟಿರೋದು. ಅದನ್ನ ಆಗೋದಕ್ಕೆ ಬಿಡಿಲ್ವಲ್ಲ ಇವ್ರನ್ನೇ ಜೋಸೆಫ್. ಎಸ್ ಜೋಸೆಫ್ ಹೀರೋ ಆಫ್ ದ ಮ್ಯಾಚ್. 7 ವಿಕೆಟ್ ನ ತೆಗೆದು ವೆಸ್ಟ್ ಇಂಡೀಸ್ ತಲೆ ಬಗ್ಸಿದಂತ ವೆಸ್ಟ್ ಇಂಡೀಸ್ ನ ತಲೆ ಎತ್ಕೊಂಡದು ಗಾಬಾದಲ್ಲಿ. ಗಾಬಾ ಅಂದ್ರೆ ಒಂಥರ ಆಸ್ಟ್ರೇಲಿಯನ್ ಟೆರಿಟರಿ ಇದ್ದಂಗೆ. ಅಲ್ಲಿ ಯಾವುದೇ ಮೆಲ್ಬೋರ್ನ್, ಸಿಡ್ನಿ ಎಲ್ಲ ಕಡೆನೂ ಕೂಡ ಸೋತಿದ್ರು ಎಲ್ಲರ ಮೇಲೂ ಕೂಡ. ಬಟ್ ಗಾಬಾ ಅಂತ ಬಂದಾಗ ಒಂಥರ ಟೆರಿಟರಿ ಇದ್ದಂಗೆ ಅವ್ರದ್ದು. ಇಲ್ಲಂತೂ ಸೋಲ್ಸಕ್ಕೆ ಆಗಲ್ಲ ಆಸ್ಟ್ರೇಲಿಯಾದವ್ರನ್ನ ಅಂತಾನೆ. ಅದು ಫೇಮಸ್ ಗಾಬಾ ಸ್ಟೇಡಿಯಂ. ಅಲ್ಲಿ ಇವತ್ತು ತಲೆ ಎತ್ಕೊಂಡು ಇವತ್ತು ರಾರಾಜಿಸಿದ್ರಲ್ಲ, ಸೀರೀಸ್ ನ 1 ಇಂಚ್ ಮಾಡ್ತಾರಲ್ಲ. ವೆಸ್ಟ್ ಇಂಡೀಸ್ ಇದ್ದಾರೆ ಗುರು, ಜೀವಂತವಾಗಿದ್ದಾರೆ. ಹೌದು, ಒಂಥರ ಮೈನ್ ವೆಸ್ಟ್ ಇಂಡಿಯನ್ ಟೀಮ್ ಆಡದೇ ಇರ್ಬೋದು, ಆದ್ರೂ ಕೂಡ ಯಂಗ್ಸ್ಟರ್ಸ್ ಹೊಸ ಮುಖಗಳು ಬಂದ್ಬಿಟ್ಟು ಯಾವ ತರ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಜಸ್ಟ್ ಅನ್ಬಿಲೀವಬಲ್ ಅಂತ ಹೇಳ್ತೀನಿ. 1 ಇಂಚ್ ಆಗಿದೆ ಇವಾಗ ಸೀರೀಸು. ಕಾದ್ ನೋಡ್ಬೇಕು ಅದು ಏನಾಗುತ್ತೆ ಅಂತ. ಓಕೆ, ಇವಾಗ ಸ್ಕೋರ್ ಕಾರ್ಡ್ ವಿಚಾರಕ್ಕೆ ಬಂತು ಅಂತಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ ವೆಸ್ಟ್ ಇಂಡೀಸ್ ಅವರು. ಈ 311 ರನ್ನ ಹೊಡಿತಾರೆ ವಿತ್ ಪರ್ಫಾರ್ಮೆನ್ಸ್ ಆಫ್ ಹಾರ್ಡ್ಸ್. ಅವ್ರು 71 ರನ್ನ ಹೊಡಿತಾರೆ. ನಾನು ಮ್ಯಾಚ್ ನೋಡಿಲ್ಲ, ನೀವು ಕೂಡ ನೋಡಿರೋದಿಲ್ಲ, ನನಗೆ ಗೊತ್ತು. ಮೆಜಾರಿಟಿ ಆಫ್ ದಮ್ ನೋಡಿರಲ್ಲ, ಎಲ್ಲ ಅಲ್ಲಿ ಇಲ್ಲಿ ನೋಡಿರ್ತೀರಾ. ಫುಲ್ ಮ್ಯಾಚ್ ಅಂತೂ ಯಾರು ನೋಡಿರೋದಿಲ್ಲ. ಇಂಡಿಯಾ ಮ್ಯಾಚೇ ಫುಲ್ ಮ್ಯಾಚ್ ನೋಡಿರಲಿಲ್ಲ. ಡೆಸಿಲ್ವಾ ಅವರು 79 ರನ್ನ ಹೊಡೆದ್ರು. ಜೊತೆಗೆ ಕೆವಿನ್ ಅವರು 50 ರನ್ನ ಹೊಡೆಯೋದ್ರ ಮೂಲಕ 311 ರನ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಬಂತು. ಗಾಬಾದಲ್ಲಿ ಹೋಗ್ಬಿಟ್ಟು 311 ಹೊಡಿತಾರೆ ಅಂತಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅದು ಆಸ್ಟ್ರೇಲಿಯಾ ಮೇಲೆ ಡಾಮಿನೇಟ್ ಮಾಡ್ತಾರೆ ಅಂತಾರೆ. ಇದು ಖುಷಿ ವಿಚಾರನೇ ವೆಸ್ಟ್ ಇಂಡೀಸ್ಗೆ. ಇವರೇ ಫಸ್ಟ್ ಇನ್ನಿಂಗ್ಸ್ ಅಷ್ಟೊಂದು ಸ್ಕೋರ್ ಹೊಡೆಯೋದಕ್ಕೆ ಆಗಲಿ ಆಸ್ಟ್ರೇಲಿಯಾದವರು. 289ಕ್ಕೆ ಸೆಟಲ್ ಆಗ್ತಾರೆ. ಅಲ್ಲಿ ಕವಾಜ್ ಅವ್ರು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಅಲೆಕ್ಸ್ ಕೇರಿ ಅವ್ರು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಕವಾಜ 75 ರನ್ಸ್, ಅಲೆಕ್ಸ್ ಕೇರಿ 65 ರನ್ನ ಹೊಡಿತಾರೆ. ಜೊತೆಗೆ ಕಮಿನ್ಸ್ ಅವರು ಕೂಡ 64 ರನ್ನ ಹೊಡೆಯೋದ್ರ ಮೂಲಕ 289 ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಸ್ಟ್ರೈಟ್ ಅವೇ ಲೀಡ್ ನ ತಗೊಂಡ್ಬಿಟ್ರು. ಅಲ್ಲಿ ವೆಸ್ಟ್ ಇಂಡೀಸ್ ಅವರು ಜೇನ್ ಹೆವಿ ಮಾರ್ಜಿನ್ ಲೀಡ್ ಅಲ್ಲ, ಒಟ್ಟಲ್ಲಿ ಚಿಕ್ಕ ಮಾರ್ಜಿನ್ ಲೀಡ್. 108 ಓವರ್ ಬ್ಯಾಟಿಂಗ್ ಆಡಿದ್ದಾರೆ ವೆಸ್ಟ್ ಇಂಡೀಸ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಇವ್ರು ಬರೀ 59 ಓವರ್ ಅಷ್ಟೇ ಬ್ಯಾಟಿಂಗ್ ಆಡಿರೋದು. ವೆಸ್ಟ್ ಇಂಡೀಸ್ ಅವರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 193 ಹೊಡಿತಾರೆ ವಿತ್ ಎಲ್ಲಾರಿಂದನೂ ಕೂಡ ಚಿಕ್ಕ ಕಾಂಟ್ರಿಬ್ಯೂಷನ್ ಇಂದ. ಆಮೇಲೆ ಟಾರ್ಗೆಟ್ ಇವ್ರಿಗೆ ಏನು ಅಪಾರವಾಗಿ ಏನಿರೋದಿಲ್ಲ, 200 ಮಗ್ಲಲ್ಲಿ ಆಸ್ಪಾಸ್ ಅಲ್ಲೇ ಇರುತ್ತೆ ಅಷ್ಟೇ ಟಾರ್ಗೆಟ್. 207 ರನ್ ಹೊಡೆಯೋದ್ರ ಮೂಲಕ 8 ರನ್ನಿಂದ
ಸೋತಿದ್ದಾರೆ ಅಷ್ಟೇ. 220 ಕೂಡ ಇರಲಿಲ್ಲ ಟಾರ್ಗೆಟು, 8 ರನ್ನಿಂದ ಸೋತಿದ್ದಾರೆ. 220 ಹೊಡೆಯೋಕ್ಕಾಗಲಿಲ್ಲ ಆಸ್ಟ್ರೇಲಿಯಾಗೆ ಕಡೆ ಇನ್ನಿಂಗ್ಸಲ್ಲಿ. ಅದಕ್ಕೆ ಕಾರಣರಾಗಿದ್ದು ಜೋಸಫು, ಅಲ್ಜಾರಿ ಜೋಸಫ್ ಕೂಡ ಮಸ್ತಾಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಅವರನ್ನೇ 4 ವಿಕೆಟನ್ನು ಎತ್ತಿದ್ದಾರೆ. ಜೊತೆಗೆ ರೋಚ್ ಕೂಡ ಒಂದು 3 ವಿಕೆಟನ್ನು ಎತ್ತಿದ್ದಾರೆ. ಸೊ ಅವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಜೊತೆಗೆ ಎ ಜೋಸಫು ಮತ್ತು ಜೋಸಫು ಮ್ಯಾಚ್ನ ಒಂಥರ ಟರ್ನ್ ಮಾಡೋರು ಅಂತ ಹೇಳ್ಬೇಕಾದ್ರೆ ಜೋಸಫೇನೆ ಮೇಯ್ನು ಕಾರಣರಾಗಿದ್ದು. ಸೆಕೆಂಡ್ ಇನ್ನಿಂಗ್ಸಲ್ಲಿ 7 ಕ್ರೂಷಿಯಲ್ ವಿಕೆಟ್ಸ್ ಎತ್ತೋದ್ರ ಮೂಲಕ ವೆಸ್ಟ್ ಇಂಡೀಸ್ ಅವ್ರನ್ನ ರಾರಾಜಿಸಿದ್ದಾರೆ ಇವತ್ತು ಅಂತ ಹೇಳ್ಬೇಕು. ವೆಸ್ಟ್ ಇಂಡೀಸ್ 27 ವರ್ಷ ಆದಮೇಲೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದರೆ ಗುರು. 1997 ಲಾಸ್ಟ್ ಟೆಸ್ಟ್ ಮ್ಯಾಚ್ನಾಗ ಗೆದ್ದಿದ್ದು ಆಸ್ಟ್ರೇಲಿಯಾ ಮೇಲೆ ಗೆಲ್ಲೋದು ಅಂತ ಸುಮ್ಮನೆ ಮಾತಾಗೋರು. ದೊಡ್ಡ ಟಾಪ್ ಕ್ವಾಲಿಟಿ ಟೀಮ್ಗಳನ್ನೇ ಕಾಲೆತ್ಕೊಂಡ್ಬಿಡ್ತವೆ. ಇವಾಗ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಎಲ್ಲ ಮ್ಯಾಚಸ್ ಓದ್ಕೊಂಡು ಹೋಗ್ತಾರೆ ಬಿಡೋರು ಅಂತ ಅನ್ಕೊಂಡಿದ್ವಿ ನಾವು ಕೂಡ. ಬಟ್ ಈ ಥರ ಒಂದು ಟ್ವಿಸ್ಟ್ ಕೊಡ್ತಾರೆ, ಅದು ಗಬಾದಲ್ಲಿ ಟ್ವಿಸ್ಟ್ ಕೊಡ್ತಾರೆ. ನಂತರ ಗಬಾ 2.0 ವರ್ಷ ನೋಡ್ದಂಗೆ ಇತ್ತು ಗುರು ಇದು. ರಿಷಬ್ ಪಂತ್ ಅವರು ಆ ಮ್ಯಾಚ್ನ ಹೆಂಗೆ ಹೇಳ್ತಿದ್ರು, ಇವತ್ತು ಆ ಥರನೇ ಒಂಥರ ಇದು ಅದಕ್ಕಿಂತ ಒಂಥರ ರೋಚಕವಾಗಿತ್ತು. ಯಾಕಂದರೆ 8 ರನ್ನಿಂದ ಗೆದ್ರು. ಒಂದು ಎಂಡಿಂದ ಇವರು ಗೆಲ್ತಾರೆ ಅಂತ ಅನಿಸ್ತು, ಒಂದು ಎಂಡಿಂದ ಇವರು ಗೆಲ್ತಾರೆ. ಲಾಸ್ಟ್ ವಿಕೆಟ್ ಆ ಕಡೆ ವಿಕೆಟಲ್ಲಿ ಇದ್ದಂಥ ಮಜಾ ಅಂತೂ ಸ್ಟೀವ್ ಸ್ಮಿತ್ ಒಂದೆರಡಲ್ಲಿ ಬ್ಯಾಟಿಂಗ್ ಆಡ್ತಿದ್ರೆ, ಈ ಕಡೆ ಬಾಲ್ ಎಗರ್ಕೊಂಡು ಹೋಗ್ತಾ ಇದ್ದಂಗೆ ಆಸ್ಟ್ರೇಲಿಯಾದವ್ರಿಗೆ ಆಘಾತ ಆಗೋಗ್ಬಿಡುತ್ತೆ. ಒಂದೆರಡಲ್ಲಿ ಎಮೋಷನ್ಸು ಬ್ರಯಾನ್ ಲಾರಾ ಅವ್ರ ಕಣ್ಣಲ್ಲೆಲ್ಲ ಸೋರ್ತಾ ಇರುತ್ತೆ. ಸೊ ಇದು ನೋಡೋದಕ್ಕೇ ಕ್ರಿಕೆಟ್ ಅಂತ ಅಂದರೆ ಅದಕ್ಕೆ ಒಂಥರ ಎಲ್ಲ ಥರ ಎಮೋಷನ್ಸ್ ಇರುತ್ತೆ ಅಂತ ಹೇಳೋದು. ಸೊ ಲಾಸ್ಟ್ ಮೂಮೆಂಟ್ನ ವಿಟ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ ಆ ಎಮೋಷನ್ನು ಏನು ಅಂತ. ವೆಸ್ಟ್ ಇಂಡೀಸ್ ಅವ್ರಿಗೆ ಒಂಥರ ರೊಚ್ಚಿಗೆ ಕುಡಿದು ಕೂಪಲ್ಸ್ ಪಲ್ಟಿ ಹೊಡೆದ್ಬಿಟ್ರು ಇವತ್ತು ವೆಸ್ಟ್ ಇಂಡೀಸ್ ಅವರು. ಸೊ ನಿಮ್ಗೆ ಏನಿಸ್ತು ಈ ಥರ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ? 27 ವರ್ಷ ಆದಮೇಲೆ ವೆಸ್ಟ್ ಇಂಡೀಸ್ ಅವರು ಒಂದು ಟೆಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ಮೇಲೆ ಗೆದ್ದಿರೋದು. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.